ಸ್ನೇಹಿತರೆ, ಮುಂದಿನ ಅಂಶ ಮನೆ ಮದ್ದುಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಮನೆ ಮದ್ದುಗಳು ಏನಿದೆ ಅಂದ್ರೆ, ಇವತ್ತಿನ ಮನೆ ಮನೆ ಮದ್ದು ಏನ್ ತಿಳ್ಕೊತೀವಿ ಅಂದ್ರೆ, ತೂಕ ನಷ್ಟಕ್ಕೆ ಸರಳ ಮನೆ ಮದ್ದುಗಳು, ಸಿಂಪಲ್ ರೆಮಿಡೀಸ್ ಏನು ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ. ಮೊದಲನೇದಾಗಿ, ತೂಕ ಹೆಚ್ಚು ಯಾಕಾಗತ್ತೆ? ಈಗಾಗಲೇ ಎಷ್ಟೋ ಕ್ಲಾಸಲ್ಲಿ ನಾವು ತೂಕದ ಬಗ್ಗೆ, ಅದು ಯಾವ ತರ ಕಡಿಮೆ ಮಾಡ್ಕೋಬೇಕಂತ ಹೇಳ್ತಾನೆ ಬಂದಿದ್ವಿ. ಆದ್ರೆ ಸ್ನೇಹಿತರು ಹೊಸವರು ಜಾಯ್ನ್ ಆಗಿರ್ತಾರೆ, ಅವ್ರಿಗೋಸ್ಕರ ಮತ್ತೆ ಈ ಕ್ಲಾಸ್ ನಾವು ರಿಪೀಟ್ ಮಾಡ್ತಾ ಇದ್ವಿ, ಪುನರಾವರ್ತಿಸ್ತಾ ಇದ್ವಿ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ಎಲ್ಲರೂ ಗೊತ್ತಿರೋರಿಗೆ ರಿವೈಸ್ ಆಗತ್ತೆ, ಗೊತ್ತಿಲ್ಲ ಅಂದ್ರೆ ದಯವಿಟ್ಟು ಕೇಳಿಸ್ಕೊಳ್ಳಿ. ಸ್ನೇಹಿತರೆ, ಏನಾಗತ್ತಂದ್ರೆ, ತೂಕ ಹೆಚ್ಚು ಕಾರಣ ನಿತ್ಯ ವ್ಯಾಯಾಮ ಯಾವುದು ಮಾಡೋದಿಲ್ಲ, ನಡಕನು ಮಾಡೋದಿಲ್ಲ, ಕೂತ್ಕೊಂಡೆ ಹೆಚ್ಚು ಕೆಲಸ ಮಾಡೋದು. ಕೂತ್ಕೊಂಡೆ ಹೆಚ್ಚು ಕೆಲಸ ಮಾಡುವಾಗ ಏನಾಗುತ್ತೆ, ನಮ್ಮ ದೇಹ ಒಳಗಡೆ ಇರುವಂತ ಗ್ಲೂಕೋಸವನ್ನು ನಾವು ಕರಗಿಸಕ್ಕೆ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ. ನಾವು ಪ್ರತಿಯೊಂದು ದಿವಸ ಆಹಾರ ಸೇವನೆ ಮಾಡ್ತೀವಲ್ಲ, ಆಹಾರ ಸೇವನೆ ಮಾಡುವಾಗ ಆಹಾರದಿಂದ ಗ್ಲೂಕೋಸ್ ಅಂತ ಒಂದು ಶಕ್ತಿ ಉತ್ಪನ್ನ ಆಗತ್ತೆ ನಮ್ಮ ದೇಹದಲ್ಲಿ. ಅದು ರಕ್ತ ಒಳಗಡೆ ಹರಿತಾ ಇರ್ತದೆ, ರಕ್ತ ಒಳಗಡೆ ಸಂಗ್ರಹಿಸ್ಕೊಂಡಿದ ಮೇಲೆ ಅದನ್ನು ಖರ್ಚು ಮಾಡ್ಬೇಕಂದ್ರೆ ನಾವು ಏನ್ ಮಾಡ್ಬೇಕು? ನಡಕ ಕಡ್ಡಾಯ, ವ್ಯಾಯಾಮ ಕಡ್ಡಾಯ, ಇದೆಲ್ಲ ಮಾಡ್ತಾ ಇರಬೇಕು. ನಾವು ಯಾವುದೂ ಮಾಡಿಲ್ಲ ಅಂದ್ರೆ ಏನಾಗತ್ತೆ ಅಂದ್ರೆ, ಖಂಡಿತವಾಗಿ ಆ ಗ್ಲೂಕೋಸವನ್ನು ನಮ್ಮ ಯಕೃತ್ತು ಮತ್ತೆ ಪ್ಯಾನ್ಕ್ರಿಯಾಸು, ಮೇದೋಜೀರಕ ಗ್ರಂಥಿ, ಈ ಎರಡು ಸೇರ್ಕೊಂಡು, ಅಂತಸ್ರಾವಿಕ ಗ್ರಂಥಿಗಳು ಸೇರ್ಕೊಂಡು ಏನ್ ಮಾಡತ್ತಂದ್ರೆ, ಹೆಚ್ಚು ಇರುವಂತ ಗ್ಲೂಕೋಸವನ್ನು ನಾವು ಕರಗಸಕ್ ಆಗ್ತಾ ಇಲ್ಲ, ಉಪಯೋಗಿಸಕ್ ಆಗ್ತಾ ಇಲ್ಲ ದೇಹಕ್ಕಂದ್ರೆ, ಸ್ವಲ್ಪ ಹೊತ್ತು ಅಂದ್ರೆ ಸ್ವಲ್ಪ ಸಮಯ ಅದು ಕಾಚಿ ನೋಡ್ತದೆ. ನೋಡಿದ ಮೇಲೆ ಕಾಯ್ಬಿಟ್ಟು ಆಮೇಲೆ ಏನ್ ಮಾಡ್ತದೆ, ಪೂರ್ತಿ ಈ ಹೆಚ್ಚು ಇರುವಂತ ಗ್ಲೂಕೋಸವನ್ನು ಈ ಕೊಬ್ಬಾಂಶವಾಗಿ, ಮತ್ತೆ ಟ್ರೈಗ್ಲಿಸರೈಡ್ಸ್ ಆಗಿ, ಮತ್ತೆ ಇನ್ನೊಂದು ಕೊಲೆಸ್ಟ್ರಾಲ್ ಆಗಿ, ಈ ಮೂರು ವಿಧದಲ್ಲಿ ಪರಿವರ್ತನೆಗೊಳಿಸ್ತದೆ ಸ್ನೇಹಿತರೆ. ಪರಿವರ್ತನೆಗೊಳಿಸಿ ಆ ಹೆಚ್ಚು ಈ ಕೊಬ್ಬಾಂಶವಾಗಿ ಪರಿವರ್ತನೆಗೊಳಿಸಿರುವಂತ ಈ ಕೊಬ್ಬು ಅಂಶವನ್ನು ವಿಧ ವಿಧ ಪ್ರದೇಶದಲ್ಲಿ ದೇಹದಲ್ಲಿ ಅದು ಒಂಥರ ಪೇಸ್ಟ್ ಮಾಡ್ತಾ ಹೋಗ್ತದೆ, ಇಲ್ಲಾಂದ್ರೆ ಅಂಟಿಸ್ತಾ ಇರ್ತದೆ ಸ್ನೇಹಿತರೆ. ಈ ತರವಾಗಿ ಏನಾಗುತ್ತೆ, ಈ ತರ ಆಗಿ ನಮ್ಗೆ ಕೊಬ್ಬು ಹೆಚ್ಚಾಗೋದು ಅಂದ್ರೆ ತೂಕ ಹೆಚ್ಚಾಗೋದು ಆಗ್ತಾ ಇರ್ತದೆ ಸ್ನೇಹಿತರೆ. ಇದು ಅರ್ಥ ಮಾಡ್ಕೊಳ್ಳಿ. ಅದೇ ತರ ಇವರು ಯಾರೇ ಈ ತೂಕ ಹೆಚ್ಚಿರೋದಕ್ಕೆ ಇನ್ನೊಂದು ಕಾರಣ ಏನಂದ್ರೆ, ನೀರು ಸರಿಯಾಗಿ ಸೇವನೆ ಮಾಡಲ್ಲ, ಅಂದ್ರೆ ವ್ಯರ್ಥ ಪದಾರ್ಥಗಳು ಸರಿಯಾದ ವಿಸರ್ಜನೆ ಆಗಲ್ಲ. ಅದೊಂದು ಕರಿದ ಪದಾರ್ಥ ಹೆಚ್ಚು ತಗೊಳೋದು, ಡ್ರೈಡ್ ಫ್ರೂಟ್ಸ್ ಹೆಚ್ಚು ತಗೊಂತಾರೆ, ಮೈದಾ, ಡಾಲ್ಡಾ, ಬೇಕರಿ ಪದಾರ್ಥಗಳು ಹೆಚ್ಚು ತಿಂತಾ ಇರ್ತಾರೆ, ಈ ಬ್ರೆಡ್ ಪದಾರ್ಥಗಳು ಹೆಚ್ಚು ತಿನ್ನೋದು, ಓಕೆ, ಅದನ್ನು ಒಳ್ಳೇದಲ್ಲ, ತೂಕ ಹೆಚ್ಚು ಆಗ್ತಾ ಇರ್ತದೆ. ಈ ಕಾರ್ಬೋಹೈಡ್ರೇಟ್ಸ್ ಇರುವಂತದ್ದು ಹೆಚ್ಚು ತಗೊಳೋದು. ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಏನು? ಭತ್ತೆ ಅಂದ್ರೆ ಬಿಳಿ ಅಕ್ಕಿ ಮತ್ತೆ ಗೋಧಿ, ಇದನ್ನು ಹೆಚ್ಚು ಸೇವನೆ ಮಾಡ್ತಾ ಇರ್ತಾರೆ. ಅವ್ರು ಯಾವುದೇ ಸಿರಿಧಾನ್ಯಗಳ ಸೇವನೆ ಮಾಡಲ್ಲ. ನಾರ ಪದಾರ್ಥ ಕಮ್ಮಿ ಇರುವಂತದ್ದೇ ತಗೊಂತಾ ಇರ್ತಾರೆ. ನಾರ ಪದಾರ್ಥ ಹೆಚ್ಚಿರುವಂತ ತಗೊಂಡ್ರೆ ತೂಕ ತಾನಂತದೇ ಕಡಿಮೆ ಆಗ್ತಾ ಬರ್ತದೆ, ತೂಕ ನಷ್ಟ ಆಗ್ತಾ ಬರ್ತದೆ. ಆದ್ರೆ ಅದು ಮಾಡಲ್ಲ. ಅದಕ್ಕೋಸ್ಕರ ನೋಡಿ, ಈ ತರ ಆಹಾರ ಕ್ರಮ ಸರಿ ಇಲ್ಲ, ಆರೋಗ್ಯ ಕ್ರಮ ಸರಿ ಇಲ್ಲ, ಅವಾಗ ಖಂಡಿತವಾಗಿ ತೂಕ ಹೆಚ್ಚು ಆಗೇ ಆಗ್ತದೆ ಸ್ನೇಹಿತರೆ, ಅದರಲ್ಲಿ ಏನು ಸಂಶಯ ಇಲ್ಲ ಅಲ್ವಾ. ಆಮೇಲೆ ಹಗಲು ಹೆಚ್ಚು ನಿದ್ರೆ ಮಾಡ್ತಾ ಇರ್ತಾರೆ ಅವರು, ಹಗಲು ಹೆಚ್ಚು ನಿದ್ರೆ ಮಾಡೋದು ಅದು ಸರಿ ಇಲ್ಲ. ಅದೇ ಸಮಯಕ್ಕೆ ಸರಿಯಾಗಿ ಊಟ, ಸತ್ವಯುತ ಆಹಾರ, ಒಂದು ಪೋಷಕಾಂಶ ಆಹಾರ ತಗೊಳೋದಿಲ್ಲ, ಅದು ಒಂದು ತರ ಪ್ರಾಬ್ಲಮ್ ಆಗತ್ತೆ ಸ್ನೇಹಿತರೆ. ಈ ತರ ನೋಡ್ತಾ ಹೋದ್ರೆ ಇದೆಲ್ಲಾ ಕಾರಣಗಳಿಂದ ನಮಗೇನಾಗತ್ತೆ ಅಂದ್ರೆ, ತೂಕ ಹೆಚ್ಚಾಗ್ತಾ ಇರ್ತದೆ. ಅರ್ಥ ಮಾಡ್ಕೊಳ್ಳಿ, ಓಕೆ. ಮತ್ತೆ ಪ್ರಧಾನ ಕಾರಣ ಇನ್ನೊಂದು ಏನಂತ ಹೇಳ್ಕೋಬಹುದು ಅಂದ್ರೆ ಸ್ನೇಹಿತರೆ, ನಮ್ಮಲ್ಲಿ ಈ ಥೈರಾಯ್ಡ್ ಅಂತ ಒಂದು ಅಂತಸ್ರಾವಿಕ ಗ್ರಂಥಿ ಇದೆಯಲ್ಲ, ಅದನ್ನು ಏರುಪೇರಾಗತ್ತೆ ಅಲ್ವಾ. ಆ ಥೈರಾಯ್ಡ್ ಗ್ರಂಥಿನೂ ಒಂಥರ ಏರುಪೇರಾಗಿದ್ರೆ, ಅಸಮತೋಲ್ಯತ ಆಗಿದ್ರೆ, ಸರಿಯಾದ ಕೆಲಸ ಮಾಡಲ್ಲ ಅಂದ್ರೆ ಖಂಡಿತವಾಗಿ ತೂಕ ಹೆಚ್ಚಾಗ್ತಾ ಹೋಗ್ತದೆ. ಅದು ಸರಿಪಡಿಸ್ಕೊಂಡ ವಿಧಾನಗಳು ಹೆಚ್ಚು ಹೇಳಿದ್ವಿ, ಈಗಾಗಲೇ ನಾವು ಎಷ್ಟು ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ನಾವು ತಿಳ್ಕೊಂಡಿದ್ವಿ. ದಯವಿಟ್ಟು ಅದು ಪಾಲನೆ ಮಾಡ್ತಾ ಹೋಗಿ ಸ್ನೇಹಿತರೆ. ಆಮೇಲೆ ಇನ್ನು ಏನಾಗತ್ತಂದ್ರೆ, ಈ ಥೈರಾಯ್ಡ್ ಗ್ರಂಥಿ ಸರಿಯಾದ ಕೆಲಸ ಮಾಡಿಲ್ಲ ಅಂದ್ರೆ ಅದರಿಂದ ಸ್ರವಿಸುವಂತ ಈ ಹಾರ್ಮೋನ್ಗಳು ಉತ್ಪನ್ನ ಆಗ್ತಾ ಇರ್ತದಲ್ಲ, ಈ ಹಾರ್ಮೋನ್ಗಳು ಸರಿಯಾದ ಉತ್ಪನ್ನ ಆಗಲ್ಲ, ಹಾರ್ಮೋನ್ಗಳು ಇಂಬ್ಯಾಲೆನ್ಸ್ ಆಗತ್ತೆ. ಇದಕ್ಕೆಲ್ಲ ಕಾರಣ ಏನಿರ್ತದೆ ಅಂದ್ರೆ, ಮಾನಸಿಕ ವ್ಯಧ, ಮಾನಸಿಕ ಒತ್ತಡಿ, ಈ ಮಾನಸಿಕ ಸಮಸ್ಯೆಗಳು, ಮಾನಸಿಕ ಒತ್ತಡದಿಂದ ಹೆಚ್ಚು ಹಾರ್ಮೋನ್ ಅಸಮತೋಲಿತ ಆಗ್ತಾ ಇರ್ತದೆ. ಅದನ್ನು ನಾವು ಗಮನಿಸ್ಕೋಬೇಕು, ಅದನ್ನು ತಡೆಗಟ್ಟು ಮಾಡಬೇಕು, ನಿಯಂತ್ರಣ ಮಾಡಬೇಕು. ಅದಕ್ಕೆಲ್ಲ ಒಳ್ಳೆ ಪರಿಹಾರ ಅಂದ್ರೆ ಧ್ಯಾನ, ಪ್ರತಿನಿತ್ಯ ಧ್ಯಾನ. ಈ ಧ್ಯಾನ ಮಾಡ್ತಾ ಹೋದ್ರೆ ಖಂಡಿತವಾಗಿ ಯಾವುದೇ ಮಾನಸಿಕ ಒತ್ತಡ ನಮ್ಗೆ ಬರಲ್ಲ, ಅದರಿಂದ ನಾವು ದೂರ ಇರ್ಬೋದು. ಈ ತರ ನಾವು ಮಾಡ್ಕೊತಾ ಹೋದ್ರೆ ಸ್ನೇಹಿತರೆ, ಇದೆಲ್ಲ ಪಾಲನೆ ಮಾಡಿದ್ರೆ ಖಂಡಿತವಾಗಿ ನಾವು ತೂಕವನ್ನು ನಷ್ಟ ಮಾಡ್ಬೋದು, ತೂಕವನ್ನು ಕಡಿಮೆ ಮಾಡ್ಕೋಬಹುದು. ಒಬೆಸಿಟಿ ಅಂತ ಒಂದು ಸಮಸ್ಯೆದಿಂದ ನಾವು ಆಚೆ ಕಡೆ ಬರ್ಬೋದು ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ. ನೀವು ಎಷ್ಟು ವೆಯ್ಟ್ ಇರ್ಬೇಕಂತಂದ್ರೆ, ನೀವು ಎತ್ತರ ಎಷ್ಟಿದ್ರಿ
ಆ ಎತ್ತರದ ಪ್ರಕಾರ ವೆಯ್ಟ್ ಇರ್ಬೇಕು ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಅವಾಗ ಯಾವುದೇ ಒಂದು 5 kg ಆ ಕಡೆ ಈ ಕಡೆ ಇದ್ರೆ ಏನು ತೊಂದರೆ ಇಲ್ಲ, 5 kg ಹೆಚ್ಚಿದ್ರೂ ಏನು ತೊಂದರೆ ಆಗಲ್ಲ. ಆದರೆ ಅದಕ್ಕಿಂತ ಹೆಚ್ಚಿದ್ರೆ ಅವಾಗ ನಿಮಗೆ ತೂಕ ಹೆಚ್ಚಾಗಿದೆ ಅಂತ ಕರಿತೀವಿ ಸ್ನೇಹಿತರೆ, ತೂಕ ಹೆಚ್ಚಾಗಿದೆ ಅಂತ ಹೇಳ್ಕೋಬಹುದು ನಾವು. ಅರ್ಥ ಆಯ್ತಾ? ಸರಿ, ಈಗ ನಿಸರ್ಗ ಕ್ರಮ ಸ್ವಲ್ಪ ತಿಳ್ಕೊಳ್ಳೋಣ. ಅಂದ್ರೆ ಏನ್ ನಿಸರ್ಗ ಕ್ರಮ ಪಾಲನೆ ಮಾಡಿದ್ರೆ ಈ ತೂಕವನ್ನು ನಾನು ನಿಯಂತ್ರಣವಾಗಿ ಇಟ್ಕೋಬಹುದು ಅಂತ ಅದು ನೋಡಕ್ಕೆ ಪ್ರಯತ್ನ ಮಾಡಿ. ಮೊದಲನೇದು ನಿತ್ಯ ವ್ಯಾಯಾಮ ಅಂತ ಹೇಳಿದೆ ನಾನು. ಮತ್ತೆ ಬೆವರು ಬರುವಂತ ಕೆಲಸ ಮಾಡಬೇಕು. ಬೆವರು ನಿಮ್ಮ ದೇಹದಿಂದ ಹೆಚ್ಚು ಸ್ವೆಟ್ ಆಗಿ ಆಚೆ ಕಡೆ ಹೋಗ್ಬೇಕು. ಏನೇನು ಹೋಗುತ್ತೆ ಆಚೆ ಕಡೆ? ಏನೇನು ಒಳಗಡೆ ಸಂಗ್ರಹಿಸಿಕೊಂಡಂತ ವಿಷ ಪದಾರ್ಥಗಳು, ಭಾರ ಲೋಹಗಳು ಯಾವುದೇ ತ್ಯಜಿಸ್ಬೇಕಂದ್ರೆ ಈ ಬೆವರು ಮುಖಾಂತರ ತ್ಯಜಿಸಿದ್ರೆ ತುಂಬಾ ಈಸಿ ಆಗುತ್ತೆ. ಬೆವರು ಮುಖಾಂತರ ಆಚೆ ಕಡೆ ಹೋದ್ರೆ ತೂಕ ಕಡಿಮೆ ಆಗ್ತಾ ಹೋಗ್ಬೋದು, ತೂಕ ಕಡಿಮೆ ನಾವು ಮಾಡ್ಕೋಬಹುದು ಸ್ನೇಹಿತರೆ, ಅರ್ಥ ಮಾಡ್ಕೋ. ಅದಕ್ಕೋಸ್ಕರ ಬೆವರು ಬರೋಂಥ ಯಾವುದೇ ಒಂದು ಫಿಸಿಕಲ್ ವರ್ಕ್, ಓಕೆ, ದೇಹಕ್ಕೆ ಸಂಬಂಧಿತ ವರ್ಕ್ ಮಾಡ್ಬೋದು. ಗಾರ್ಡನಿಂಗ್ ಮಾಡಿ, ವ್ಯಾಯಾಮ ಮಾಡಿ, ಎಕ್ಸಸೈಸ್ ಮಾಡಿ, ಇಂಥದ್ದೆಲ್ಲ ಮಾಡ್ತಾ ಹೋದ್ರೆ ಖಂಡಿತವಾಗಿ ನಿಮಗೆ ಕಡಿಮೆ ಆಗ್ತಾ ಬರ್ತದೆ. ಅಂದ್ರೆ ಒಂದು ಯೋಗಾಸನಸ್ ಮಾಡಿ, ಜಿಮ್ ಅಂತೂ ಯೂಸ್ ಮಾಡಿಕೊಂಡು ಬೆವರು ಬರೋದು ಅಷ್ಟು ಒಳ್ಳೇದಲ್ಲ ಸ್ನೇಹಿತರೆ. ಬೆವರು ಬರೋದು ಅಂದ್ರೆ ನಡಕ, ಈಗಾಗಲೇ ಹೇಳ್ಕೊಟ್ಟಿದ್ವಿ, ನಡಕ ಬಗ್ಗೆ ಪೂರ್ತಿ ಕೂಲಂಕುಷವಾಗಿ ತಿಳ್ಕೊಂಡಿದ್ವಿ. ಎಷ್ಟು ನಡೆದರೆ ಏನಾಗತ್ತೆ, ನಡಕದಿಂದ ಏನು ಫಲಿತಗಳು, ಆ ಥರ ನಿಧಾನವಾಗಿ ಲಾಂಗ್ ವಾಕಿಂಗ್ ಮಾಡಿದ್ರೆ ಏನಾಗತ್ತೆ, ಒಳ್ಳೆ ಗಾಳಿ, ಒಳ್ಳೆ ಸ್ನೇಹಿತರಿರ್ತಾರೆ, ಒಳ್ಳೆ ಮಾತುಗಳು, ಅಂದ್ರೆ ಒಳ್ಳೆ ಸ್ನೇಹಿತರಿರ್ತಾರೆ, ಅದೊಂದು ಎನ್ವಿರಾನ್ಮೆಂಟು, ಪರಿಸರ ಚೆನ್ನಾಗಿರ್ತದೆ ಅಲ್ವಾ. ಫ್ರೆಶ್ ಅಂದ್ರೆ ಸ್ವೇಚ್ಛಾಯುತ ಗಾಳಿ ತಗೊಂತೀವಿ ನಾವು. ಇದೆಲ್ಲ ಮಾಡೋದು ಬಿಟ್ಟು ಒಂದು ಜಿಮ್ಮಲ್ಲಿ ಕೂತ್ಕೊಂಡು ಅಲ್ಲಿ ಎ ಸಿ ಹಾಕೊಂಡು, ಎ ಸಿ ಅನ್ನೋದೇ, ಏರ್ ಕಂಡೀಷನ್ ಅನ್ನೋದೇ ಅದು ಒಳ್ಳೇದಲ್ಲ ಹೇಳ್ಬೇಕಂದ್ರೆ ಅಲ್ವಾ. ಸೊ ಅದರಿಂದ ಬರುವಂತ ಅನಿಲಗಳು, ಗ್ಯಾಸ್ಗಳು, ಅದು ವಿಷ ಗ್ಯಾಸ್ಗಳು ಬರ್ತಾ ಇರ್ತದೆ, ವಿಷವಾಯುಗಳು ಬರ್ತಾ ಇರ್ತದೆ ಆಚೆ ಕಡೆ. ಸೊ ಅಂಥದ್ದು ಅದು ಹಾಕೊಂಡು ಅದ್ರ ಒಳಗಡೆ ಆ ಶ್ವಾಸವನ್ನೇ ತಗೊಂತ ಅದರಲ್ಲಿ ನಾವು ಹೋಗಿ ಜಿಮ್ ಮಾಡಿ ಅದರಿಂದ ನೀವು ಬೆವರು ತೆಗೆದ್ರೆ ಏನೋ ಒಳ್ಳೇದಾಗತ್ತೆ, ತೂಕ ನಷ್ಟ ಮಾಡ್ಕೋಬೇಕಂತ ನೀವು ಅನ್ಕೊಳ್ಳೋದು ಅದು ಒಂಥರ ಅಸಹಜ ಅಂತ ಅರ್ಥ ಮಾಡ್ಕೊಂಡು ದಯವಿಟ್ಟು ಅದು ತ್ಯಜಿಸಿ ಅದರಿಂದ ಸ್ವಲ್ಪ ಆಚೆ ಕಡೆ ಬಂದು ಇಂಥದ್ದು ಸಹಜವಾಗಿರುವಂಥದ್ದು ನೀವು ಮಾಡ್ಕೊಂತ ಹೋಗಿ, ಅವಾಗ ಉತ್ತಮ ಆಗತ್ತೆ. ಸೊ ಮುಂದಿನ ದಿವಸದಲ್ಲಿ ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೆ, ಅದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಸ್ನೇಹಿತರೆ, ಈ ಗಾದಿಯ ಮೇಲೆ ಮಲಗಬಾರದು, ಹಗಲು ನಿದ್ದೆ ಬೇಡ, ಅರ್ಥ ಮಾಡ್ಕೊಳ್ಳಿ. ಸೊ ಇದು ಕಡ್ಡಾಯವಾಗಿ ನೀವು ಪಾಲನೆ ಮಾಡ್ಬೇಕಾಗತ್ತೆ. ಓಕೆ, ಸೊ ಅಂದ್ರೆ ಈ ಮ್ಯಾಟ್ರೆಸ್ ಅಂತ ಇರ್ತದಲ್ಲ, ಒಂದು ದಪ್ಪದಾಗಿ ಮ್ಯಾಟ್ರೆಸ್ ಅಂದ್ರೆ ಒಂಥರ ಈ ನಮ್ಮ ಮಂಚದ ಮೇಲೆ ಹಾಕೊಂತೀವಿ, ಅದ್ರ ಜಾಸ್ತಿ ಅದರಲ್ಲಿ ಮಲಗಬಾರದು, ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಮತ್ತೆ ಹಗಲು ನಿದ್ದೆ ಮಾಡೋದು ಅವಾಯ್ಡ್ ಮಾಡಿ. ಮತ್ತೆ ರಾತ್ರಿ ಊಟ ಬೇಡ, ರಾತ್ರಿ ಊಟ ತಗೋಬಾರದು. ಸೊ ಊಟದಲ್ಲಿ ಹಸಿ ತರಕಾರಿ ಹಾಗೂ ಮೂಲಕಾಳುಗಳು ಒಳ್ಳೆಯದು ರಾತ್ರಿ. ಓಕೆ, ಅಷ್ಟು ಮಾಡ್ಕೊಂಡಿದ್ರೆ ನಮಗೆ ಊಟ ಅನ್ನೋದು ರಾತ್ರಿ ಬೇಡ. ಊಟ ರಾತ್ರಿ ತಗೊಂಡಕ್ ಹೋದ್ರೆ ಆದ್ರಿಂದ ಅಂದ್ರೆ ಊಟ ರಾತ್ರಿ ಅನ್ನೋದು ಇನ್ನೊಂದು 6 ಗಂಟೆ 7 ಗಂಟೆ ಸ್ವಲ್ಪ ಮಟ್ಟಿಗೆ ಓಕೆ, ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ. ಅದರಿಂದ ಹೆಚ್ಚಾಗಿ ಒಂದು 9, 10, 11 ಈ ತರ ತಿನ್ನೋದು ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿ ಒಬೆಸಿಟಿ ಹೆಚ್ಚಾಗ್ತದೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಮತ್ತೆ ಹೆಚ್ಚು ಬಿಸಿನೀರು ಸ್ನಾನಕ್ಕೆ ಒಳ್ಳೆಯದಲ್ಲ, ಅದನ್ನು ಪಾಲನೆ ಮಾಡಿ. ಬೆಳಗ್ಗೆ ಮತ್ತು ರಾತ್ರಿ ಮಲಗುವಾಗ 2 ಲೋಟೆ ಬಿಸಿ ನೀರು ಸೇವಿಸಬೇಕು. ಕನಿಷ್ಠ ಪಕ್ಷ 1 ಲೋಟೆ ಬಿಸಿ ನೀರನ್ನು ಸೇವಿಸಿ, ಅವಾಗ ತುಂಬಾ ಉತ್ತಮ ಆಗುತ್ತೆ ನಿಮಗೆ, ಅರ್ಥ ಮಾಡ್ಕೊಳ್ಳಿ. ಅದು ಸೇವಿಸಿದ್ರೆ ಅದು ತೂಕ ಕಡಿಮೆ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ. ಆಮೇಲೆ ಎಲ್ಲರನ್ನು ಸಮಾನವಾಗಿ ಪರಿಗಣಿಸಿ ಸ್ನೇಹಿತರೆ, ಪ್ರತಿಯೊಬ್ಬರನ್ನು ಪ್ರೀತಿಸಿ ಎಲ್ಲರನ್ನು ಸಮಾನವಾಗಿ ಪರಿಗಣಿಸಿ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇನ್ನೊಂದು 2 ಗಂಟೆ ಅಂದ್ರೆ 8 ಗಂಟೆಗಿಂತ ಹೆಚ್ಚು ನಿದ್ದೆ ಮಾಡಬೇಡಿ, 8 ಗಂಟೆ ಮೀರಿ ನಿದ್ದೆ ಮಾಡಬಾರ್ದು. ಸೂರ್ಯ ಮುಳುಗುವ ಮುನ್ನೆ ಮಲಗಬೇಡಿ. ಅಂದ್ರೆ ಸ್ನೇಹಿತರೆ ಏನಾಗತ್ತಂದ್ರೆ ನೋಡಿ, ಸೂರ್ಯನು ಈ ಮುಳುಗೋದಿದೆಯಲ್ಲ, ಮುಳುಗೋಕ್ ಮುಂಚೆ ಅನ್ನೋದು ಯಾವುದು ಮಲಗೋದು ಬೇಕಾಗಿಲ್ಲ. ಸೂರ್ಯನ ಮುಳುಗೋದ ಮೇಲೆ ಅಂದ್ರೆ ಸೂರ್ಯ ಅಸ್ತಮಯ ಆದ್ಮೇಲೆ ಮುಳುಗೋದು ಅನ್ನೋದು ನಮ್ಮ ಸಂಪ್ರದಾಯ, ಅದೆಲ್ಲ ನಾವು ಮಾಡ್ತಾ ಹೋಗ್ಬೋದು. ಆಮೇಲೆ ಸೂರ್ಯನ ಉದಯಕ್ಕಿಂತ ಮುಂಚೆ ಎದ್ದಬೇಕಾಗತ್ತೆ, ಅದನ್ನು ಇಂಪಾರ್ಟೆಂಟ್ ಸ್ನೇಹಿತರೆ, ಅದು ಬಹಳ ಇಂಪಾರ್ಟೆಂಟ್ ಆಗತ್ತೆ. ಓಕೆ, ಆ ಥರ ಮಾಡಿ. ಆಮೇಲೆ ಮಲಗುವ ಕೊನೆಯಲ್ಲಿ ಯಾವುದೇ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಗಳು ಸ್ನೇಹಿತರೆ ಅದು ಅನುಮತಿಸಬಾರದು. ಮಲಗುವಾಗ ಎಲ್ಲ ದೀಪಗಳನ್ನು ಸ್ವಿಚ್ ಆಫ್ ಮಾಡಿ. ಅದು ಅವಾಗ ಈ ಗಾಢ ಕತ್ತಲೆದಲ್ಲಿ ನಿದ್ದೆ ಮಾಡಬೇಕು, ಈಗಾಗಲೇ ಹೇಳಿದೀವಿ, ದಯವಿಟ್ಟು ಇದು ಪಾಲನೆ ಮಾಡಿ. ಓಕೆ, ರಾತ್ರಿಯಲ್ಲಿ ಅತಿಯಾಗಿ ತಿನ್ನಬೇಡಿ. ಕೊನೆಯ ಊಟ ಸೂರ್ಯಾಸ್ತಮಯ ಮೊದಲೇ ತಿನ್ನಬೇಕಾಗತ್ತೆ. ಅದೇ ನಾವು ಹೇಳಿದಲ್ಲ 6 ಗಂಟೆ ಆ ಸಮಯದಲ್ಲಿ
ತಿನ್ನೋದು ಈ ತೂಕ ಜಾಸ್ತಿ ಇರೋರಿಗೆ ತುಂಬಾ ಉತ್ತಮ ಆಗತ್ತೆ, ಅರ್ಥ ಮಾಡ್ಕೊಳ್ಳಿ. ಈ ಬೆಳಗಿನ ಉಪಹಾರದಲ್ಲಿ ರಾಜನಂತ ತಗೋಬೇಕಾಗತ್ತೆ ಸ್ನೇಹಿತರೆ. ಅಂದ್ರೆ ನಾವು ತೂಕ ಹೆಚ್ಚಿರೋರು ಅಷ್ಟೇ ಬೆಳಗ್ಗಿನ ಉಪಹಾರ ತಿಂತೀವಲ್ಲ, ತಿಂಡಿ ಸೇವನೆ ಮಾಡ್ತೀವಲ್ಲ, ಆ ಸಮಯದಲ್ಲಿ ರಾಜನಂತೆ ತಿನ್ಬೋದು. ಊಟ ಸಮಯದಲ್ಲಿ ಮಧ್ಯಾಹ್ನ ಸಮಯದಲ್ಲಿ ಸಾಮಾನ್ಯರಂತೆ ಇರಬೇಕಾಗತ್ತೆ. ರಾತ್ರಿಯಲ್ಲಿ ಪೂರ್ತಿ ಬಡವರಂತೆ ತಿನ್ಬೇಕಾಗತ್ತೆ. ಅದನ್ನ ಹೇಳ್ತೀವಲ್ಲ, ಬೆಳಗ್ಗೆ ಏನಾಗತ್ತಂದ್ರೆ ಈಟ್ ಲೈಕ್ ಎ ಕಿಂಗ್, ಮಧ್ಯಾಹ್ನ ಒಂಥರ ಸಾಮಾನ್ಯವಾಗಿ, ಓಕೆ, ಸಾಮಾನ್ಯರಾಗಿ. ಮತ್ತೆ ನೈಟ್ ಸಮಯ ಅಂದ್ರೆ ಸೂರ್ಯಾಸ್ತಮ, ಆ ಸಮಯದಲ್ಲಿ ಪೂರ್ತಿ ಒಂಥರ ಬೆಗ್ಗರ್ ತರ, ಅಂದ್ರೆ ಒಂದು ಭಿಕ್ಷೆ ಮಾಡ್ತಾ ಇಲ್ಲ ಅಂತ ಅವರು ಎಷ್ಟು ತಿಂತಾರೋ ಆ ತರ ನಾವು ಒಂದು ಬಡವರಂತೆ ತಿನ್ಬೇಕಾಗತ್ತೆ ರಾತ್ರಿ. ಇದು ಒಂದು ಗಾದೆ, ಒಂದು ಉತ್ತಮ ಸ್ಟೇಟ್ಮೆಂಟ್ ಸ್ನೇಹಿತರೆ, ಉಲ್ಲೇಖನ ಇದು, ಅರ್ಥ ಮಾಡ್ಕೊಳ್ಳಿ. ಬೆಳಗ್ಗಿನ ಉಪಹಾರ ರಾಜನಂತೆ, ಮಧ್ಯಾಹ್ನ ಊಟದ ಸಮಯದಲ್ಲಿ ಸಾಮಾನ್ಯರಂತೆ, ರಾತ್ರಿಯಲ್ಲಿ ಬಡವರಂತೆ, ಈ ತರ ತಿನ್ಬೇಕಾಗತ್ತೆ, ಸೇವನೆ ಮಾಡಬೇಕಾಗತ್ತೆ ಸ್ನೇಹಿತರೆ. ಸೊ ಆಮೇಲೆ ಉತ್ತಮ ನಾರಾಂಶ ಇರುವಂತ ಆಹಾರಗಳನ್ನು ಖಂಡಿತವಾಗಿ ಸೇವನೆ ಮಾಡಿದ್ರೆ ಈ ಮಧುಮೇಹ, BP ಇಂಥ ರೋಗಗಳಿಗೆ ತುಂಬಾ ಉತ್ತಮ ಆಗುತ್ತೆ ಸ್ನೇಹಿತರೆ. ಈಗಾಗಲೇ ಹೇಳ್ಕೊಡ್ತೀವಿ, ಉತ್ತಮ ನಾರಾಂಶ ಇರುವಂತ ಪದಾರ್ಥಗಳೇ ಹೆಚ್ಚು ಸೇವನೆ ಮಾಡಿ. ಅವಾಗ ಯಾವುದೇ ಕಾಯಿಲೆಗಳಿದ್ರೆ ಬೇಗ ಆ ಕಾಯಿಲೆಗಳು ಗುಣಪಡಿಸ್ಕೋಬಹುದು, ವ್ಯಾಧಿಗಳು ನಾವು ಸರಿಪಡಿಸ್ಕೋಬಹುದು ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಸಸ್ಯಾಹಾರಿ ಆಗಿರ್ಬೇಕು. ಬಯಸಿದ ಮಾಂಸ ಇದೆಲ್ಲಾನು ಕ್ಯಾನ್ಸರ್ ಅಂತ ಇಂಥ ಮಹಾಮಾರಿಗಳನ್ನು ಉಂಟಾಗತ್ತೆ ಅಂತ ಹೇಳ್ಬಿಟ್ಟು 600 ಉಲ್ಲೇಖಗಳು ಈಗಾಗಲೇ ಸೈಂಟಿಸ್ಟು ಪ್ರಚುರಣ ಮಾಡಿದೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಅದು ಪ್ರಚುರಣ ಈಗಾಗಲೇ ಮಾಡಿದ್ದಾರೆ. ಯಾವುದು? ಈ ಸಸ್ಯಾಹಾರಿ ಆಗಿರ್ಬೇಕು, ಮಾಂಸಾಹಾರ ಸೇವನೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಸೈಂಟಿಸ್ಟ್ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ 600 ಉಲ್ಲೇಖಗಳು, ವೈಟ್ ಪೇಪರ್ಸ್ ಈಗಾಗಲೇ ಪ್ರಚುರಣ ಮಾಡಿದ್ದಾರೆ, ರಿಲೀಸ್ ಮಾಡಿದ್ದಾರೆ. ಆದ್ರೆ ಅದು ಹೆಚ್ಚಾಗಿ ಅದು ಹೇಳ್ಬೇಕಂದ್ರೆ ಮೇಜರ್ ನ್ಯೂಸ್ ಬರಲ್ಲ ಸ್ನೇಹಿತರೆ. ಅಂದ್ರೆ ಸಮಾಚಾರ ವ್ಯವಸ್ಥೆ ಕಲ್ಸಲ್ಲ. ಯಾಕಂದ್ರೆ ಕಲಿಸಿದ್ರೆ ಎಲ್ಲರೂ ಈ ನಾನ್ ವೆಜಿಟೇರಿಯನ್ ತ್ಯಜಿಸಿದ್ರೆ ಈ ನಾನ್ ವೆಜಿಟೇರಿಯನ್ ಕಂಪನಿಗಳಿಗೂ ಲಾಸ್ ಆಗತ್ತೆ, ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಏನ್ ಮಾಡ್ತಾರೆ, ಸೈಂಟಿಸ್ಟ್ಗಳು ಕಂಡುಹಿಡಿದು 600 ಉಲ್ಲೇಖಗಳು ಕೊಟ್ಟಿದ್ರು ಅದು ನಮ್ಮ ಈ ಫ್ರಂಟ್ ಲೈನ್ ನ್ಯೂಸ್ಗೆ ಬರಲ್ಲ ಅಲ್ವಾ. ಯಾವುದೇ ನ್ಯೂಸ್ ಪೇಪರ್ ನೋಡಿ ಅದೆಲ್ಲ ಬರಲ್ಲ. ಯಾಕೆ ಬರಲ್ಲ ಅಂದ್ರೆ ಅದು ಬಂದ್ರೆ ಈ ನಾನ್ ವೆಜಿಟೇರಿಯನ್ ಕಂಪನಿಗಳು, ಈ ಪೌಲ್ಟ್ರಿ ಇಂಡಸ್ಟ್ರಿ, ಈ ಪೌಲ್ಟ್ರಿ ಫಾರ್ಮಿಂಗ್ ಇದೆಲ್ಲ ಆಗ್ತಾ ಇರ್ತದಲ್ಲ, ಇವ್ರಿಗೆಲ್ಲ ನಷ್ಟ ಆಗತ್ತೆ ಅಂತ ಹೇಳ್ಬಿಟ್ಟು ಯಾವುದು ಕಲ್ಸಲ್ಲ. ಅದಕ್ಕೋಸ್ಕರ ನಮ್ಮ ಹೊಟ್ಟೆಯನ್ನು ಪ್ರಾಣಿಗಳ ಸ್ಮಶಾನ ಮಾಡಕ್ ಹೋಗ್ಬೇಡಿ. ಯಾವುದೇ ಪ್ರತಿಯೊಬ್ಬರು ಅಷ್ಟೇ, ಪ್ರತಿ ಮಾನವನು ಅವ್ರ ಹೊಟ್ಟೆಯನ್ನು ಈ ಪ್ರಾಣಿಗಳಿಗೆ ಸ್ಮಶಾನವನ್ನು ಮಾಡಕ್ ಹೋಗ್ಬೇಡಿ. ಯಾವುದೇ ಸ್ಮಶಾನ ಭೂಮಿ ಒಳಗಡೆ ಇರುತ್ತೆ ಸ್ನೇಹಿತರೆ, ನಮ್ಮ ಹೊಟ್ಟೆ ಒಳಗಡೆ ಅಲ್ಲ ಅಲ್ವಾ. ಯಾವುದೇ ಒಂದು ಜೀವಿ ಸಾವು ಅನುಭವಿಸಿದ್ರೆ ತಗೊಂಡೋಗಿ ಭೂಮಿ ಒಳಗಡೆ ನಾವು ಇಡ್ಬೇಕಾಗತ್ತೆ ಬಿಟ್ಟು, ನೇರ ಒಳಗಡೆ ಇಡ್ಬೇಕಾಗತ್ತೆ ಬಿಟ್ಟು, ನಮ್ಮ ಹೊಟ್ಟೆ ಒಳಗಡೆ ಇಟ್ಕೊಳ್ಳೋದು, ನಮ್ಮ ಹೊಟ್ಟನ್ನು ಸ್ಮಶಾನ ಮಾಡಕ್ ಹೋಗ್ಬಿಡಿ ಅಂತ ಹೇಳ್ತಾರೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿ, ಓಕೆ, ನೀವು ಇಷ್ಟಪಡೋದನ್ನೇ ಜಾಸ್ತಿ ಮಾಡಿ. ಮತ್ತೆ ಇದರಿಂದ ಒತ್ತಡವನ್ನು ಸಂಗ್ರಹಿಸಿಕೊಳ್ಳ ಸ್ನೇಹಿತರೆ, ಒತ್ತಡವನ್ನು ಕಡಿಮೆ ಮಾಡ್ಕೋಬಹುದು. ಆವಾಗ ದೇಹದಲ್ಲಿ ಕೊಬ್ಬಿನ ಅಂಶವನ್ನು ಕಡಿಮೆ ಮಾಡ್ಕೋಬಹುದು. ಅಂದ್ರೆ ಈಗಾಗಲೇ ಹೇಳಿದ್ವಲ್ಲ, ಹೆಚ್ಚು ಮಾನಸಿಕ ವ್ಯಧೆ, ಹೆಚ್ಚು ಮಾನಸಿಕ ಒತ್ತಡ ಅನ್ನೋದು ಅನುಭವಿಸಬಾರ್ದು. ಅದು ಕಡಿಮೆ ಮಾಡ್ಕೊಂಡ್ರೆ ಖಂಡಿತವಾಗಿ, ಅಂದ್ರೆ ಕಷ್ಟಪಟ್ಟು ಕೆಲಸ ಮಾಡೋದು, ಇಷ್ಟಪಟ್ಟಿರೋ ಕೆಲಸ ಹೆಚ್ಚು ಮಾಡೋದು, ಇದೆರಡು ಮಾಡ್ಕೊಂತ ಹೋದ್ರೆ ಮಾನಸಿಕ ಒತ್ತಡ ಉತ್ಪನ್ನ ಆಗಲ್ಲ. ಇದು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಆಮೇಲೆ ವಾಕಿಂಗ್ ಅನ್ನೋದು ಆರೋಗ್ಯಕರ, ಉತ್ತಮವಾಗಿರತ್ತೆ. ನೀವು ಹೆಚ್ಚು ಕಾಲ ಬದುಕೋದಂತ ಅವಕಾಶ ಸಿಗತ್ತೆ ಸ್ನೇಹಿತರೆ. ಸೊ ಕುಳಿತುಕೊಳ್ಳು ಕೆಲಸ ಮಾಡೋದು ಖಂಡಿತವಾಗಿ ನಿಮ್ಗ ತೂಕ ಹೆಚ್ಚು ಮಾಡತ್ತೆ, ತೂಕ ಕಡಿಮೆ ಮಾಡಕ್ ಹೋಗಲ್ಲ ಯಾವುದೇ ಕಾರಣಕ್ಕೆ, ಅರ್ಥ ಮಾಡ್ಕೊಳ್ಳಿ. ಸೊ ಸ್ನೇಹಿತರೆ, ದೇವರು ಯಾವಾಗಲೂ ಕ್ಷಮಿಸ್ತಾನೆ ಅಲ್ವಾ, ಕ್ಷಮಿಸ್ತಾನೆ ಇರ್ತಾನೆ. ಮನಸ್ಸು ಯಾವಾಗಲೂ ಪಡಿತಾನೇ ಇರ್ತಾನೆ, ಆದ್ರೆ ಮರೆತು ಬಿಡ್ತಾನೆ. ಇದೊಂದು ಒಳ್ಳೆ ಉಲ್ಲೇಖನ ಸ್ನೇಹಿತರೆ. ನಾವು ದೇವ್ರು ಏನ್ ಮಾಡ್ತಾರೆ ಅಂದ್ರೆ ಯಾವಾಗಲೂ ಪ್ರತಿಯೊಬ್ಬರನ್ನು ಕ್ಷಮಿಸ್ತಾ ಇರ್ತಾನೆ. ಪ್ರತಿ ನಿಮಿಷ, ಪ್ರತಿ ಸಂದರ್ಭದಲ್ಲಿ ಕ್ಷಮ ಅನ್ನೋದು ದೇವ್ರು ಕೊಡ್ತಾನೆ ಇರ್ತಾನೆ ಅಲ್ವಾ. ಅವರು ಕ್ಷಮಿಸ್ತಾ ಇರ್ತಾನೆ. ಆದ್ರೆ ಮಾನವ ಏನ್ ಮಾಡ್ತಾನೆ ಅಂದ್ರೆ ಪ್ರತಿಯೊಂದನ್ನು ಪಡಿತಾ ಇರ್ತಾನೆ, ಮತ್ತೆ ಪಡಿರೋದು ಎಲ್ಲಾನು ಮರಿತಾ ಇರ್ತಾನೆ ಅಲ್ವಾ, ಮರ್ತು ಬಿಡ್ತಾನೆ. ಇದು ಮಾನವ ಲಕ್ಷಣ, ಅರ್ಥ ಆಯ್ತಾ. ಸೊ ಅದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಸುತ್ತಮುತ್ತ ಇರುವಂತ ಪ್ರತಿಯೊಬ್ಬರನ್ನು ಪ್ರೀತಿಸಿ,
ನೀವು ಹೆಚ್ಚು ಕಾಲ ಉಳಿತೀರಿ, ಹೆಚ್ಚು ಕಾಲ ಬದುಕೋದಕ್ಕೂ ಅವಕಾಶ ಇದೆ ಸ್ನೇಹಿತರೆ. ಸುತ್ತು ಇರೋರ್ನು ಹೆಚ್ಚು ಪ್ರೇಮಿಸಬೇಕು, ಹೆಚ್ಚು ಪ್ರೀತಿಸಬೇಕು, ಪ್ರತಿಯೊಬ್ಬರನ್ನು, ಪ್ರತಿ ಜೀವಿಯನ್ನು. ಓಕೆ, ಯಾವ ಜೀವಿನೂ ನಾವು ಯಾವುದೇ ಹಿಂಸೆ ಕೊಡಬಾರ್ದು. ಸೊ ಆ ಥರ ಮಾಡ್ಕೊತ ಹೋದ್ರೆ ನಾವು ಹೆಚ್ಚು ಕಾಲ ಉಳಿತೀವಿ, ಇಲ್ಲಾಂದ್ರೆ ಹೆಚ್ಚು ಕಾಲ ಬದುಕ್ತೀವಿ ಸ್ನೇಹಿತರೆ. ಬದುಕೋದಕ್ಕೆ ಅವಕಾಶ ಖಂಡಿತವಾಗಿ ಇದೆ. ಸೊ ಇಷ್ಟು ನಾವು ನಮ್ಮ ನಿಸರ್ಗ ಕ್ರಮದಲ್ಲಿ ಇಷ್ಟೆಲ್ಲ ತಿಳ್ಕೊಂಡು ಸ್ನೇಹಿತರೆ, ತೂಕ ನಷ್ಟಕ್ಕೆ. ಆಮೇಲೆ ಮನೆ ಮದ್ದುಗಳು ಏನಿದೆ ಈ ತೂಕ ನಷ್ಟಕ್ಕೆ ಅದು ತಿಳ್ಕೋಣ. ಬೆಳಗ್ಗೆ ಮೊದಲನೇ ಮನೆ ಮದ್ದು, ಬೆಳಗ್ಗೆ ಖಾಲಿ ಹೊಟ್ಟೆಗೆ ಸ್ನಾನ ನಂತರ 1 ಕಪ್ಪು ಶುಂಠಿ ಕಷಾಯ ಸೇವನೆ ಮಾಡಿ. ಸೇವಿಸಿದ್ರೆ ತುಂಬಾ ಒಳ್ಳೆಯದು. ಆಮೇಲೆ ರಾತ್ರಿ ವೇಳೆ 1 ಲೋಟ ನೀರು, 2 ಚಮಚೆ ಜೇನುತುಪ್ಪೆ, 1/4 ಚಮಚೆ ಮೆಣಸು ಪುಡಿ, ಅರ್ಧ ನಿಂಬಿನ ರಸ ಎಲ್ಲ ಹಾಕಿ ಚೆನ್ನಾಗಿ ಸೇವಿಸ್ಬೇಕು ಸ್ನೇಹಿತರೆ. ಸೊ ಸಕ್ಕರೆ ಕಾಯಿ ಇರೋರು ಜೀನು ಅನ್ನೋದು ಸೇರಿಸಬಾರ್ದು. ಸಕ್ಕರೆ ಕಾಯಿಲೆ, ಈಗಾಗಲೇ ಡಯಾಬಿಟಿಸ್, ಮಧುಮೇಹ ಇರೋರು ಈ ಜೇನುತುಪ್ಪವನ್ನು ಸೇರ್ಸಕ್ ಹೋಗ್ಬೇಡಿ. ಸೊ ಈ ತರ ಮಿಶ್ರಣ ಮಾಡಿಕೊಂಡು ಈ ಎಲ್ಲ ಪದಾರ್ಥಗಳು ಈಗ ಏನ್ ಹೇಳಿದವೋ ಇದು ಬೆರೆಸಿ ಮಿಶ್ರಣ ಮಾಡಿಕೊಂಡು ಅದು ಸೇವನೆ ಮಾಡಿದ್ರೆ ನಿಮಗೆ ಒಳ್ಳೆ ಮನೆಮದ್ದು ಆಗಿ ತೂಕ ನಷ್ಟಕ್ಕೂ ಕಾರಣ ಆಗತ್ತೆ ಸ್ನೇಹಿತರೆ. ಮೂರನೇದು, ಪ್ರತಿದಿನ ಬೆಳಗ್ಗೆ ದಿನಕ್ಕೆ ಕನಿಷ್ಠ 10 ಕರಿಬೇವಿನ ಎಲೆಗಳನ್ನು ತಿನ್ರಿ, ಮತ್ತೆ 3 ತಿಂಗಳ ಕಾಲ ಮುಂದುವರಿಸಿ. ಅಂದ್ರೆ 10 ಕರಿಬೇವಿನ ಎಲೆಗಳನ್ನು ಸೇವನೆ ಮಾಡಬೇಕು ಪ್ರತಿಯೊಂದು ಬೆಳಗ್ಗೆ ದಿನಕ್ಕೆ ಕನಿಷ್ಠ ಪಕ್ಷ ಮಾಡಿ. ಆಮೇಲೆ ಇದನ್ನು 3 ತಿಂಗಳು ಈಗ ಇದೇ ತರ ನೀವು ಮುಂದುವರಿಸಬಹುದು ಸ್ನೇಹಿತರೆ. ಇದು 3ನೇ ಮನೆ ಮದ್ದಾಗತ್ತೆ. ಆಮೇಲೆ 4ನೇದು ಏನಾಗುತ್ತೆ ಅಂದ್ರೆ 1 ಚಮಚೆ ತ್ರಿಫಲವನ್ನು ತ್ರಿಫಲ ಅಂತ ಚೂರ್ಣ ಇದೆಲ್ಲ, ಅದು ಜೇನುತುಪ್ಪದೊಂದಿಗೆ ಬೆಚ್ಚಗೆ ನೀರನ್ನು ಖಾಲಿ ಹೊಟ್ಟೆಯಲ್ಲಿ ಅಥವಾ ಊಟದ ನಡುವ ಉತ್ತಮ ಹಿರುಕೊಳ್ಳಲು ತೆಗೆದುಕೊಳ್ಳಿ. ಅಂದ್ರೆ ಏನಾಗತ್ತೆ ಅಂದ್ರೆ ಈ ತ್ರಿಫಲ ಚೂರ್ಣ ಇದೆಲ್ಲ ಅದಕ್ಕೂ ಮತ್ತೆ ಜೇನುತುಪ್ಪ ಸೇರಿಸ್ಕೊಳ್ಳಿ. ಒಂದು ಬೆಚ್ಚಗೆ ನೀರನ್ನು ಬೆಚ್ಚಗೆ ನೀರಲ್ಲಿ 2 ಮಿಶ್ರಣ ಮಾಡಿಕೊಂಡು ಬೆಚ್ಚಗೆ ನೀರಲ್ಲಿ ಖಾಲಿ ಹೊಟ್ಟೆದಲ್ಲಿ ಸೇವನೆ ಮಾಡಬೇಕು. ಇಲ್ಲ ಅಂದ್ರೆ ಊಟದ ನಡುವ, ಅಂದ್ರೆ ಒಂದು ಊಟ ಆದ್ಮೇಲೆ ಇನ್ನೊಂದು ಊಟ ಮಾಡ್ತೀವಲ್ಲ ಆ ಮಧ್ಯದಲ್ಲಿ, ಈಗ ಬೆಳಗ್ಗೆ ತಿಂಡಿ ಅನ್ನೋದು ಒಂದು 9 ಗಂಟೆಗೆ ಆಗಿದೆ ಅಂತ ಇಟ್ಕೊಳ್ಳಿ, ಮಧ್ಯಾಹ್ನ ಊಟ 2 ಗಂಟೆ 1 ಗಂಟೆ ಅನ್ಕೊಂಡಿದ್ರೆ ಆ ಮಧ್ಯದಲ್ಲಿ ನಾವು ಇದು ಸೇವನೆ ಮಾಡ್ಕೋಬಹುದು. ಇದು ತುಂಬಾ ಉತ್ತಮ. ಅಂದ್ರೆ ಊಟದ ನಡುವೆ, 2 ಊಟದ ನಡುವೆ, ಇಲ್ಲ ಅಂದ್ರೆ ಖಾಲಿ ಊಟದಲ್ಲಿ ಬೆಳಗ್ಗೆ. ಸೊ ಈ ತರ ಸೇವನೆ ಮಾಡಿದ್ರೆ ತುಂಬಾ ಒಳ್ಳೆಯದು. ತ್ರಿಫಲ ಚೂರ್ಣ, ಜೇನುತುಪ್ಪೆ, ಬೆಚ್ಚಗೆ ನೀರು. ಓಕೆ, ಬೆಚ್ಚ ನೀರು ಸ್ನೇಹಿತರೆ, ಇದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ 5ನೇ ಪರಿಹಾರ, 5ನೇ ಮನೆ ಮದ್ದು, 2 ಚಮಚೆ ಬ್ರಾಹ್ಮಿ ಚೂರ್ಣವನ್ನು 1 ಲೋಟೆ ನೀರಿನೊಂದಿಗೆ ತೆಗೆದುಕೊಳ್ಳಿ. ಆಹಾರ ಮೊದಲೇ ದಿನಕ್ಕೂ 1 ಸರಿ ಕುಡಿಬಹುದು ಸ್ನೇಹಿತರೆ. ದಿನಕ್ಕೂ 1 ಸರಿ ಆಹಾರ ಮೊದಲೇ ಕುಡಿಬಹುದು. ಏನೇನದು? ಬ್ರಾಹ್ಮಿನಿ ಚೂರ್ಣ ಮತ್ತೆ 1 ಲೋಟೆ ನೀರೊಂದಿಗೆ ತೆಗೆದುಕೋಬೇಕಾಗತ್ತೆ. ಅಥವಾ ಅರ್ಧ ಚಮಚೆ ಬ್ರಾಹ್ಮಣ ಚೂರ್ಣ, 1 ಚಮಚೆ ಜೇನುತುಪ್ಪೆ, ಇದು 2 ಸೇರಿ ತಗೊಳ್ಳಿ ಸ್ನೇಹಿತರೆ. ಇದು ದಿನಕ್ಕೆ 2 ಸಾರಿ ಸೇವನೆ ಮಾಡ್ಕೋಬಹುದು ನೀವು. ಯಾವುದಂದ್ರೆ ಅರ್ಧ ಚಮಚೆ ಬ್ರಾಹ್ಮಿನಿ ಚೂರ್ಣ ಆಯ್ತು, 1 ಚಮಚೆ ಜೇನುತುಪ್ಪ ಆಯ್ತು. ಈ 2 ಮಿಶ್ರಣ ಮಾಡ್ಕೊಂಡಿದ್ರೆ ದಿನಕ್ಕೆ 2 ಬಾರಿ ನೀವು ಸೇವನೆ ಮಾಡ್ಕೋಬಹುದು. ಇಲ್ಲ ಒಂದೇ ಸರಿ ಸೇವನೆ ಮಾಡ್ತೀವಿ ಅಂದ್ರೆ 2 ಚಮಚೆ ಬ್ರಾಹ್ಮಣ ಚೂರ್ಣ, 1 ಲೋಟೆ ನೀರೊಂದಿಗೆ ಆಹಾರ ಮೊದಲೇ ದಿನಕ್ಕೆ 1 ಸರಿ ತಗೊಂಡು ಸಾಕು. ಸೊ ಈ ತರ ಮಾಡ್ಕೊಳ್ಳಿ. ಈ ತರ ಮಾಡ್ಕೊಂಡ್ರೆ ಖಂಡಿತವಾಗಿ ನಿಮಗೆ ತೂಕ ನಷ್ಟ ಚೆನ್ನಾಗಿ ಮಾಡ್ಕೋಬಹುದು ಸ್ನೇಹಿತರೆ. ಸೊ ಇಂಥ ಪರಿಹಾರಗಳು ಅದ್ಭುತವಾದ ಪರಿಹಾರಗಳಿದೆ. ಇದು ಬಹಳ ಸಿಂಪಲ್ ಆಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಳುವಂತ ಇದೆಲ್ಲಾನು ಪರಿಹಾರಗಳು. ನೀವು ಆಯುರ್ವೇದ ಶಾಪ್ ಹೋದ್ರೆ ತ್ರಿಫಲ ಸಿಗತ್ತೆ, ಬ್ರಹ್ಮಿ ಚೂರ್ಣ ಸಿಗತ್ತೆ ಅಲ್ವಾ, ಬ್ರಹ್ಮಿ ಚೂರ್ಣ ಪ್ರತಿಯೊಂದು ಸಿಗತ್ತೆ. ನೀವು ಇದನ್ನು ಅಂತ ಪದಾರ್ಥಗಳು ಮನೆಗೆ ತಂದು ನಾವು ಮನೆಯಲ್ಲೇ ಮಾಡ್ಕೊಳ್ಳುವಂತ ಈ ಮನೆ ಮದ್ದುಗಳು ದಯವಿಟ್ಟು ಪಾಲನೆ ಮಾಡಿ ಸ್ನೇಹಿತರೆ. ತೂಕ ನಷ್ಟಕ್ಕೆ ತುಂಬಾ ಸಹಾಯವಾಗುತ್ತೆ.